ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಜ್ಜಿ, ಈ ಒಂದು ಪಾಪನ ಎತ್ಕೊಳ್ಳಿ ಅಂತ ಹೇಳಿ ತನ್ನ ಮಗುವನ್ನು ಒಂದು ಅಜ್ಜಿಗೆ ಕೊಟ್ಟಿದ್ದಾರೆ. ಆ ಅಜ್ಜಿ ಹೋಗಿ ಬರ್ತಾರೆ ಬಿಡಿ ಅಂತ ಹೇಳಿ ಎತ್ಕೊಂಡು ಕುಂತಿದ್ದಾರೆ. ಆದ್ರೆ ರಿಟರ್ನ್ ಬರಲೇ ಇಲ್ಲ. ಎಷ್ಟೊತ್ತಾದರೂ ಕೂಡ ಆ ಅಜ್ಜಿ ಕಾಯ್ತಾ ಇದ್ದಾರೆ. ಆದರೆ ಇದರಿಂದ ಏನು ಗೊತ್ತಾಗಿದೆ ಅಂತಂದರೆ, ಈ ಒಂದು ಮಗುವನ್ನು ಆ ಅಜ್ಜಿಗೆ ಕೊಟ್ಬಿಟ್ಟು ಪರಾರಿ ಆಗಿದ್ದಾರೆ ಅವರ ಅಮ್ಮ ಅಂತಾನೆ ಹೇಳ್ಬೋದು. ಮಗುವಿನ ತಾಯಿ ಪರಾರಿ ಆಗಿದ್ದಾರೆ. ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇದರಿಂದಾಗಿ ತುಂಬಾ ಜನ ಈ ತರ ಯಾಕಾಗಿದೆ ಅಂತ ಹೇಳಿ ಎಲ್ಲರೂ ಗುಂಪಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಇದರಿಂದಾಗಿ ಪೊಲೀಸ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ತರ ಆಗಿದೆ, ಮಗುವನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾರಲ್ವಾ. ಈ ಒಂದು ಅಜ್ಜಿ ತಮ್ಮ ಊರಿಗೆ ಹೋಗೋದಕ್ಕಾಗಿ ಅಲ್ಲಿ ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ರು. ಆದ್ರೆ ಒಬ್ಬ ಮಹಿಳೆ ಬಂದ್ಬಿಟ್ಟು ಪಾಪುನ ಕೊಟ್ಬಿಟ್ಟು ಅಂದ್ರೆ ಮಗುವನ್ನ ಕೊಟ್ಬಿಟ್ಟು ಹೋಗಿದ್ದಾರೆ, ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ. ಆದ್ರೆ ಆ ಕಡೆ ಪರಾರಿಯಾಗಿದ್ದಾರೆ. ಈ ಒಂದು ಘಟನೆ ತಿಳಿದ ಪೊಲೀಸರು ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಟ್ಟು ಆ ಒಂದು ಮಗುವಿಗೆ CWC ಸುಪರ್ದಿಗೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಮಗುವನ್ನ. ಆಮೇಲೆ ಈ ಒಂದು ಮಗುವಿಗೆ 10 ತಿಂಗಳಿಂದ 1.5 ವರ್ಷ ಇರಬಹುದು ಅಷ್ಟೇ ಅಂದಾಜು. ಆದ್ರೆ ಆ ತಾಯಿ ಮಗುವನ್ನು ಯಾಕೆ ಬಿಟ್ಟೋದ್ರು ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ವಿಚಾರ ಕೂಡ ಯಾರಿಗೂ ತಿಳಿದು ಬಂದಿಲ್ಲ. ಬಟ್ ಪೊಲೀಸ್ ಅವರು ಈ ಒಂದು ವಿಚಾರಣೆಗಾಗಿ ತಿರುಗ್ತಾ ಇದ್ದಾರೆ. ಅಂದ್ರೆ ಪರಾರಿಯಾದ ಮಹಿಳೆಗೆ ಪತ್ತೆ ಹಚ್ಚಬೇಕಂತ ಹೇಳಿ ಹುಡುಕಾಟ ನಡೆಸ್ತಿದ್ದಾರೆ ಪೊಲೀಸರು. ಈ ಒಂದು ಘಟನೆಯಿಂದ ನಿಮ್ಗೇನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.